ಮಾವ, ಇವತ್ತಿಂದ ಶುರು ಮಾಡೋದೆ. ನಮ್ಮರೆ ಇಷ್ಟು ಬೇಗನಾ? ಏಯ್, ಈಗಾಗಲೇ ಲೇಟ್ ಆಗೈತೆ, ಹೋಗ್ಲಾ? ಸರ್ದವ, ನನ್ನ ಟವಲ್ ಮರ್ತು ಬಂದ್ಬಿಟ್ಟೆ, ಒಸಿ ತಂದ್ಕೊಡು. ರಾಮ, ನನ್ನ ಕೈಯೆಲ್ಲ ಸಗಣಿ ಆಗೈತ್ಲಾ, ಇರು ಜಾನ್ಕಿನ್ನ ತರಕ್ಕೆ ಹೇಳ್ತೀನಿ. ಅಯ್ಯೋ ಬೇಡ ಬೇಡ, ನೀನು ತರಂಗಿದ್ರೆ ತಂದ್ಕೊಡು, ಇಲ್ಲಾಂದ್ರೆ ನಾನು ಹಿಂಗೆ ಹೋಗಿ ತಗೋತೀನಿ. ಹಿಂಗೆ ಅಂದರೆ ಬಟ್ಟೆ ಹಾಕೊಳ್ದೆ ಹಿಂಗೆ ಹೋಯ್ತೀಯಾ? ಅಯ್ಯೋ ಪೆದ್ದ. ಸರ್ದವ, ಈಗ ನೀನು ತತ್ತಿಯೋ ಇಲ್ವೋ? ಸರಿ ತತ್ತೀನಿ, ಇರು. ಬಸ್ಸು ನೋಡಿದ್ರ ಬಾಸು, ಸಾರ್ದನು ಬೇಕಂತಲೇ ಮೇಡಮ್ ಕೈಲಿ ಟವಲ್ ಕೊಟ್ಟು ಕಳಿಸ್ತೀನಂತವಳೆ. ಎಲ್ಲರೂ ನಮ್ಮ ವಿರುದ್ಧವಾಗಿ ಅವರೇ ಬಾಸು, ನಾವು ಹೊಸಿ ಹುಷಾರಾಗಿರ್ಬೇಕಷ್ಟೇ. ಬಸ್ಸು ಇಲ್ಲಿ ನೋಡಿ, ಇಲ್ಲಿ ಬಸ್ಸು, ಏನು ಬಸ್ಸು ಇಲ್ಲಿ ನೋಡಿ, ಇಲ್ಲಿ ಅರ್ಥ ಆಯ್ತಾ? ಏನಂತೀರಿ? ಜಾನಕಿ, ಏನು ಶಾರದಕ್ಕ? ಅದನ್ನ ಇಲ್ಲಿ ಕೊಟ್ಟು ಒಸಿ ನಿನ್ನ ಗಂಡನ್ನ ವಿಚಾರಿಸ್ಕೊಮ್ಮ. ಯಾಕೆ ಶಾರದಕ್ಕ? ರಾಮ ಟವಲ್ ಮತ್ತೆ ಸ್ನಾನಕ್ಕೆ ಹೋಗವನೆ, ಜಾನಕಿ ಕೈಲಿ ಕೊಟ್ಟು ಕಳಿಸ್ತೀನಿ ಕಳ್ಳ ಅಂದರೆ ಬೇಡ ನೀನೇ ತಕೊಂಬ ಅಂತ ನಂಗೆ ಹೇಳ್ತಾನೆ. ನೀನು ಹೋಗೋಸಿ ವಿಚಾರಿಸ್ಕೋ. ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ನನಗೆ ಗೊತ್ತು ಶಾರದಕ್ಕ. ನೀವು ಹೋಗಿ, ನಾನು ನೋಡ್ಕೋತೀನಿ. ಬಾಸು, ಸಾರ್ದವ ಮರ್ತ್ಬಿಟ್ಲ ಹೆಂಗೆ? ಸಾರ್ದವ ಟವಲ್ಲು, ಸಾರ್ದವ್ ಅಲ್ಲ, ನೀವು ಯಾಕೆ ಬರೋಕೆ ಹೋದ್ರಿ? ನನ್ನ ಗಂಡನ ಕಾಳಜಿ ನಾನೇ ಮಾಡಬೇಕಲ್ವಾ? ಹೇಳಿ, ಏನ ಇವತ್ತಿಂದ ವಿದ್ಯಾಭ್ಯಾಸ ಶುರು ಮಾಡ್ಬೋದಲ್ವಾ? ಉತ್ತರ ಕೊಡಿ. ಹ್ಞೂ ಕೊಡ್ತೀನಿ. ಇನ್ಯಾವಾಗ ಕೊಡ್ತೀರಾ? ಮಾವ ನನ್ನ ಕೇಳ್ತಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಹತ್ರ ಹೀಗೆ ಹೇಳಿ. ಪೈಲ್ವಾನ್ರೆ, ಹೀಗೆ ನಗ್ತಿದ್ರೆ ಏನರ್ಥ? ಬಾಸು, ನೀವನ ಹೊಸಿ ಬುದ್ಧಿ ಹೇಳಿ ಪೈಲ್ವಾನ್ರಿಗೆ. ಬಾಸು, ಅಯ್ಯೋ ನಿಮ್ಮ ಅಲ್ಲ, ಈಟ್ ಬೇಗ ಪಕ್ಷ ಬದಲಾಯಿಸ್ಬಿಟ್ರ ನೀವು? ಪಕ್ಷ ಬದಲಾಯಿಸೋದು ಏನೂ ಇಲ್ಲ. ಬಾಸ್ ಯಾವತ್ತಿದ್ರು ನನ್ನ ಕಡೆನೆ. ಏನ್ ಬಾಸು, ಸರಿಯಾಗಿ ಹೇಳಿ, ನೀವು ನನ್ನ ಕಡೆಗೆ ತಾನೆ? ಬಾಸು ಹೇಳಿ ಬಾಸು, ಇಲ್ಲಾಂದ್ರೆ ನೋಡಿ ಮತ್ತೆ. ನೀವು ಯಾರ ಕಡೆ ಹೇಳಿ? ರಾಮೋರೆ, ಆಟ ಸಾಕು, ಹೇಳಿ. ಏನ್ ನಮ್ಮವ್ರೆ? ಉತ್ತರ. ಉತ್ತರನ? ನನಗೀಗ ಉತ್ತರ ಕೊಡಿ. ಅದು ಉತ್ತರ, ಇದು ಪೂರ್ವ. ಇಲ್ಲಿ ನೋಡಿ, ಇದೇ ಉತ್ತರ, ನೋಡ್ಕೊಳ್ಳಿ. ರಾಮೋರೆ, ಜೋರಾಗಿ ಕಿರ್ಚ್ಬಿಡ್ತೀನಿ ಅಷ್ಟೇ, ಆಮೇಲೆ ಮಾವ ಬರ್ತಾರೆ. ಅಯ್ಯಯ್ಯ ಬೇಡ ಬೇಡ, ಇರಿ ಒಸಿ ಶಾಂತವಾಗಿ. ನೀವೀಗ ಒಳಗೆ ಹೋಗಿ, ನಾನು ಬಟ್ಟೆ ಹಾಕೊಂಡು ಬಂದು ತಿಂಡಿ ತಿನ್ನುವಾಗ ಉತ್ತರ ಕೊಡ್ತೀನಿ, ಓಕೆನಾ? ಪಕ್ಕ? ಹ್ಞೂ ಪಕ್ಕ. ನಂಬಿ ಹೋಗ್ತಾ ಇದ್ದೀನಿ. ಬಾಸು, ನೀವೇ ಸಾಕ್ಷಿ. ನೀವು ಹೋಗಿ, ನಾನು ಬರ್ತೀನಿ. ನೋಡ್ರಿ. ಏ ಪುಟ್ಸ್ವಾಮಿ, ಹುಷಾರು, ಎಲ್ಲ ತಗೊಂಡು ಕಾರಲ್ಲಿ ಎತ್ತಿಡು ಬೇಗ. ನಂದಿತಾ, ಯಾಕಮ್ಮ ಕೂಗ್ತೀಯ? ನಿಧಾನ ಕೇಳೋದನ್ನೇ. ಹೊಡೋಣ. ಮಾವ, ಪರವಾಗಿಲ್ವೇ, ನಾನೇ ಮರ್ತೋಗಿದ್ದೆ. ಯಾಕಮ್ಮ?
ಮನೆಯಿಂದ ಹೊರಡ್ಬೇಕಾದ್ರೆ ಮೊಸರು ಸಕ್ಕರೆ ತಿಂದು ಹೋದರೆ ಆಗೋ ಕೆಲಸ ಚೆನ್ನಾಗಾಗತ್ತೆ ಅಂತ ಶಾರದಕ್ಕ ಹೇಳಿದ್ರು ಮಾವ. ಇದೆಲ್ಲ ಏನು ಬಿಡಮ್ಮ, ನಾನು ಮನೆಯಿಂದ ಹೊರಡೋಕೆ ಮುಂಚೆ ನನ್ನ ಸೊಸೆ ನನ್ನ ಕಣ್ಣೆದ್ರಿಗೆ ಬಂದು ನಿಂತ್ಕೊಂಡ್ಬಿಟ್ರೆ ಅಷ್ಟು ಸಾಕು ನನಗೆ. ಜಾನಕಿ, ರಾಮಂಗೆ ವಿದ್ಯೆ ಕಲಿಸೋ ಕೆಲಸ ಆದಷ್ಟು ಬೇಗ ಶುರು ಆಗಬೇಕು ಕಣಮ್ಮ. ಸರಿ ಮಾವ. ಬರ್ತೀನಿ ಅಶೋಕ, ನಾನು ಬರ್ತೀನಿ ಕಲ್ಲ. ನೀನು ಹಿಂಗೆ ಇರಬೇಡ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹಿಂದಾಗಿದ್ದನ್ನೆಲ್ಲ ಮರ್ತ್ಬಿಡು. ನಂದಿತಾ, ಮಾವ, ಜಾನಕಿ ರಾಮನ ಬಗ್ಗೆ ಹೆಂಗೆ ಕಾಳಜಿ ತೋರಿಸ್ತಾಳೋ ಹಾಗೆ ನೀನು ಅಶೋಕನ ನೋಡ್ಕೋಬೇಕಮ್ಮ. ಅಶೋಕ ಈ ಥರ ಇರೋದ್ರಲ್ಲಿ ಒಂದು ರೀತಿಲಿ ನೀನು ಕಾರಣನೇ. ಸರಿ, ನಾನು ಬರ್ತೀನಿ, ಹೊರಡಪ್ಪ. ಇದೇನಿದು? ಮಾವ ಎಲ್ಲರ ಎದುರಿಗೆ ಈ ಟೀಚರಿಂದ ಕಲ್ತ್ಕೊ ಅಂತ ಹೇಳ್ತಿದ್ದಾರೆ. ಇವಳೇ ನನಗೆ ಕಲಿಸೋದು, ಇವಳೇ ನನ್ನಿಂದ ಕಲ್ತ್ಕೋಬೇಕು. ಕಲಿಸ್ತೀನಿ. ಅಲ್ಲೇ ಏನಿವತ್ತು ಸವಾರಿ ಹೀಟ್ ಬಿರ್ನೆ ಬಂದ್ಬಿಟ್ಟೈತೆ. ಮೂಕಲ್ಲ ಮಂಜ, ನಾನು ಬಾಸು ಮೇಡಮ್ ತಮ್ಮ ತಪ್ಪಿಸ್ಕೊ ಬಂದ್ಬಿಟ್ವಿ. ಇನ್ನು ಹೊಸಿ ಇವತ್ತು ಮನೇಲೆ ಇದ್ದಿದ್ರೆ ಮೇಡಮ್ಮು ಇಸ್ಲೇಟು ಬಳ್ಪ ಕೊಟ್ಬಿಟ್ಟು ಆ ಈ ಹೂ ಅಂತ ಹೇಳ್ಕೊಡೋಕೆ ಶುರು ಮಾಡಿಬಿಟ್ಟಿರೋರು. ಅದಕ್ಕೆ ನೀನು ಮತ್ತೆ ನಿಮ್ಮ ದೋಸ್ತು ಎದ್ವೋ ಅಂತ ಓಡ್ ಬಂದಿದ್ದೀರಾ. ಏಯ್ ಸುಮ್ಕಿರ್ಲ, ನಮ್ಮ ಕಷ್ಟ ನಿಂಗೆ ಗೊತ್ತು. ಹಾಂ, ಇಬ್ಬರು ಅವಿದ್ಯಾವಂತರು ಸರಿಯಾಗಿದ್ದೀರಾ. ಹಾಂ ಲೇ, ನೀನೇನು ಭಾರಿ ಓದ್ಕೊಬಿಟ್ಟಿದ್ಯಾ? ಸುಮ್ಕಿರ್ಲ ಸಾಕು. ಓಹೋ ಬಸ್ಸು ನೋಡಿದ್ರಾ ನಮ್ಮನ್ನೇ ಆಡ್ಕೊತಾವನೆ. ಹಂಗೆ ಒಂದ್ಸಲಿ ಗುಂಬುಡಿ ಹೇಳ್ತೀನಿ. ಹಿಂಗೆ ಅಲ್ಲ, ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ದೆ ಹಿಂಗೆ ಕದ್ದು ಮುಚ್ಚಿ ಓಡಾಡ್ತಿದ್ರೆ ಇದನ್ನ ಆಡ್ಕೊಳ್ದೆ ಇನ್ನೇನ ಮಾಡೋದು? ಲೈ ಸಾಕು ಸುಮ್ಕಿರ್ಲ ಪೆದ್ದ. ಬಸ್ಸು ನೀವು ಇವನ್ ಮಾತು ಕೇಳಬೇಡಿ, ನೀವು ಸುಮ್ಕೆ ಆರಾಮಾಗಿ ಮೇವ್ತೀನಿ ಹೇಳ್ತೀನಿ. ತಕೊಳ್ಳಿ. ಓಯ್ ಸುಮ್ ತಗೋಬೇಕು. ಮಂಜ ಬರಲ್ಲ, ನಾವು ಹೊಲಕ್ಕೆ ಹೋಗಮ್ಮ. ಅನ್ನಕ್ಕೆ ಯಾರೇ ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ಬಿಡು, ಓಕೆನಾ? ಹಾಂ ಸರಿ, ಯಾರೇ ಬಂದು ಕೇಳಿದ್ರು ಇಲ್ಲ ಅಂತೀನಿ. ಆದರೆ ಅದಕ್ಕೆ ತಾವ ಮಾತ್ರ ಸುಳ್ಳು ಹೇಳೋಕ್ಕಿಲ್ಲ. ಲೈ ನಿಂತಾವ್ ಹೇಳ್ತೀನಲ್ಲ, ನಡಿ ನಡಿ. ಅದಕ್ಕೆ ಐ ಅದಕ್ಕೆ ಜಯಚಂದ್ರ, ಕಾಂತ, ಪ್ರವೀಣ, ಪುರುಷೋತ್ತಮ ಇವ್ರನ್ನೆಲ್ಲ ವಿಚಾರಿಸಾಯ್ತಣ್ಣು. ಆದರೆ ಶ್ರೀಧರನ ಬಗ್ಗೆ ಸುಳುವೇ ಸಿಕ್ಕಲಿಲ್ಲ. ಏನು ಅಶೋಕಣ್ಣ, ಏನು ಹಳ್ಳಿ ಕಟ್ಟೆನೆ ಮನೆ ಮಾಡ್ಕೊಂಬಿಟ್ಟ ಹೆಂಗೆ? ಮನೆಗೆ ಹೋಗಲ್ಲ ಅನ್ಸುತ್ತೆ, ಯಾವಾಗಲೂ ಈಚೆನೆ ಇರ್ತಾರೆ. ಲೇ, ನಾವೆಲ್ಲಿದ್ರೆ ನಿಮ್ಗೇನ್ರಲ್ಲ, ಸುಮ್ಕೆ ನಿಮ್ಮ ಕೆಲಸ ನೋಡ್ಕೊಂಡು ನಡೀರಿ. ಅಲ್ಲ ಕಣ್ದೇವಣ್ಣ, ಇವಾಗ ನಮ್ಮನ್ನ ಬೈಯೋ ಬದಲು ಅಶೋಕಣ್ಣ ಶ್ರೀಧರನ್ ತಮ್ಮ ದುಡ್ಡು ಕೊಡೋಕ್ಕೂ ಮೊದಲೇ ಅಶೋಕಣ್ಣಂಗೆ ಬುದ್ಧಿ ಹೇಳೋದಲ್ವಾ? ಈಗ ನೋಡು, ಬಿಕಾರಿಗಳ ಥರ ಬೀದಿ ಬೀದಿ ಅಲಿತಾ ಇದ್ದಾರೆ. ಏಯ್, ಏನೆಲ್ಲ ಮಾತಾಡ್ತಾ ಇದ್ಯಾ? ಲೇ ದೇವ, ಸುಮ್ಕಿರ್ಲ, ಕೂತ್ಕೊಳ್ಳ ನೀನು. ಅವ್ರು ಹೇಳೋದು ತಪ್ಪೇನಲ್ಲ ಐತೆ? ಲೈ, ಶ್ರೀಧರನ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ರಲ್ಲ. ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಆದ್ರೂ ರಾಮಣ್ಣ ಊರು ತುಂಬ ಸಿಹಿ ಹಂಚ್ಕ ಓಡಾಡದ್ನಲ್ಲ, ಅವನಿಗನ ಬುದ್ಧಿ ಬೇಡವೇ? ನೀನು ಬೇರೆ, ರಾಮಣ್ಣನ ಓದೋನ ಬರ್ದವನ ಅವನೇ ಯಾಬೇಟು, ಇವ್ರಿಗೇನು ಬುದ್ಧಿ ಹೇಳೋನು? ಲೈ, ನನ್ನ ಬಗ್ಗೆ ಏನಾದರೂ ಮಾತಾಡು, ನನ್ನ ಅಣ್ಣನ ಬಗ್ಗೆ ಏನಾದರೂ ಮಾತಾಡ್ದ ಚರ್ಮ ಸುಳ್ಳು ಬಿಡ್ತೀನಿ. ತೀಟ ಹೇಳಿದ್ರಿ ಎಲ್ಲರೂ ಹಿಂಗೆ. ಬಾಸಿನಣ್ಣ, ಶಾರದಕ್ಕ, ಬುತ್ತಿ ಯಾರ ಕಟ್ತಿದ್ದೀರಾ? ಇನ್ಯಾರಿಗೆ ಜಯ? ನಮ್ಮ ರಾಮಂಗೆ. ಯಾಕೆ, ರಾಮಣ್ಣ ಮನೆಗೆ ಊಟಕ್ಕೆ ಬರ್ತಾರಲ್ವಾ? ಇಲ್ಲ ಜಯಕ್ಕ,
ಅವರಿವತ್ತು ಮನೆಗೆ ಬರಲ್ಲ. ಓ, ಬರಕ್ಕಿಲ್ಲ ಅಂತ ನಿಂತಾವ್ ಹೇಳ್ಬಿಟ್ಟೋಗೋನಾ? ಇಲ್ಲ ಶಾರದಕ್ಕ, ಆದರೆ ಅವರು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ತಪ್ಪಿಸ್ಕೊಂಡ? ಯಾವತ್ತಿಂದ ಓದು ಬರಹ ಕಲಿತೀರಾ ಅಂತ ನಾನು ಕೇಳ್ಬಿಡ್ತೀನಿ ಅನ್ನೋ ಭಯ. ಓ, ಅದ ವಿಷಯ. ಮೊನ್ನೆನೂ ಮುಂದಿನ ಜೊತೆ ಕುಂತು ಊಟ ಮಾಡಿದೆ ಅಂತ ಹೇಳ್ದ. ಏನು ತಿನ್ನೋ ಏನೋ ಪಾಪ. ಇವತ್ತುವೇ ತಗೊಂಡೋಯ್ದೆ ಇದ್ರೆ ಉಪವಾಸ ತಾನೇ ಇರ್ತಾನೆ. ಕೊಡಿ ಶಾರದಕ್ಕ, ನಾನು ತಗೊಂಡು ಹೋಗ್ತೀನಿ. ಬೇಡ ಜಾನಕಿ, ನಾನೇ ತಗೊಂಡೋಯ್ತೀನಿ. ಇಲ್ಲ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ. ಇವತ್ತು ಅವ್ರ ಹತ್ರ ಸ್ವಲ್ಪ ಮಾತಾಡೋದಿದೆ. ಜೊತೆಗೆ ಯಾರು ಬೇಡವೇ? ಬೇಡ ಶಾರದಕ್ಕ, ಒಬ್ಳೇ ಹೋಗಿ ಬರ್ತೀನಿ. ಹುಷಾರು ಜಾನಕಿ. ಸರಿ ಶಾರದಕ್ಕ, ಹೋಗಿ ಬರ್ತೀನಿ. ಅಕ್ಕ, ಏನೇ ಏನಾರ ಪ್ಲಾನ್ ಮಾಡಿದ್ರ ಅಕ್ಕ? ಏನು ಪ್ಲ್ಯಾನ್ ಮಾಡಬೇಕಿತ್ತು? ಇದೇನಕ್ಕ ಹಿಂಗೆ ಕೇಳ್ತಿದ್ದೀರಲ್ಲ? ಇವರೆಲ್ಲ ಸೇರಿಕೊಂಡು ಆ ರಾಮಣ್ಣಂಗೆ ಓದು ಬರ ಕಲಿಸ್ಬೇಕು ಅಂತ ಅವರಲ್ಲ, ಅದನ್ನು ತಡೆಯೋದಕ್ಕೆ ಏನು ಪ್ಲಾನ್ ಮಾಡಿಲ್ವಾ? ಆ ಮ್ಯಾಗ್ಝೈನ್ ಕೊಡು. ಈ ಮ್ಯಾಗ್ಝೈನಿಂದ ಏನೇನು ಉಪಯೋಗ ಇದೆ ಹೇಳು ನೋಡೋಣ. ಹಾಂ, ಇದ್ರಾಗೆ ಗಾಳಿ ಬೀಸ್ಕೋಬೋದು, ಕಡಲೆಕಾಯಿ ಹಾಕೋಕ್ಕೆ ಪೊಟ್ನ ಕಟ್ಬೋದು, ಆಮ್ಯಾಕೆ ಉಗುರು ಕತ್ತರಿಸಿ ಇದ್ರೊಳಗಿಟ್ಟು ಆಚೆ ಕಡೆಗೆ ಬಿಸಾಕ್ಬೋದು. ಇನ್ನೇನಕ್ಕೆ ಉಪಯೋಗಿಸ್ತಾರೆ? ಕೆಳಗಡೆ ಕುಂತ್ಕೋಬೇಕಾದ್ರೆ ಗಲೀಜಾಗಿರ್ತೈತಲ್ಲ, ಇದನ್ನ ಹಾಕ್ಕೊಂಡು ಕೆಳಗೆ ಕುಂತ್ಕೋಬೋದು. ಯಾಕಕ್ಕ ನಗ್ತಿದ್ದೀರಾ? ನಾನೇನ ತೆಪ್ಪೆ ಹೇಳದ್ನಾ? ಇಲ್ಲ ಇಲ್ಲ, ನಿನ್ನ ಬುದ್ಧಿಗೆ ನೀನು ಕರೆಕ್ಟಾಗಿ ಹೇಳಿದ್ಯಾ ಕಣೆ. ಲೇ ಚಂದ್ರಿ, ಇಷ್ಟೆಲ್ಲ ಹೇಳ್ದೋಳು ಈ ಮ್ಯಾಗ್ಝೈನಿಂದ ಓದಿದ್ರೆ ಏನಾದರೂ ವಿಷಯ ತಿಳ್ಕೊಬೋದು ಅಂತ ನೀನು ಹೇಳಲೇ ಇಲ್ಲ. ಅಯ್ಯೋ ಅಕ್ಕ, ಅದು ನಂಗೆ ಒಳಿಲೇ ಇಲ್ವಲ್ಲ ಅಕ್ಕ. ಆ ಕೋಣನು ಹಾಗೇನೆ, ಓದು ಬರಹ ಅಂದರೆ ಸಾಕು ಓಡೋಗ್ತಾನೆ. ನೋಡ್ತಿರು, ಆ ಟೀಚರ್ಗೆ ಹೇಳ್ಕೊಡೋಕ್ಕಾಗದೆ ಅವಳು ಓಡ್ ಹೋಗ್ತಾಳೆ. ಅಕ್ಕ, ಹಂಗಾದ್ರೆ ಖುಷಿನಯ್ಯ. ಆದರೂ ನಂಗೆ ಯಾಕೋ ಹೊಸ ದಿಗ್ಲಾಗ್ತೈತೆ. ಯಾಕೆ ದಿಗ್ಲು? ಅಪ್ಪಿ ತಪ್ಪಿ ಏನಾನ ರಾಮಣ್ಣ ಓದು ಬರೆಯೋದನ್ನ ಕಲ್ತ್ಬಿಟ್ಟ ಅಂದರೆ ಹೊಸ ಯೋಚನೆ ಮಾಡಿ ನೋಡಿ. ಏಯ್, ಹೋಗೆ ನೆಲ ಬರ್ಸೆ. ಏಯ್, ಕಸ ಗುಡ್ಸೆ.
ನೋಡಿದ್ರಾ? ಏಯ್ ಹಾಗೆಲ್ಲ ಏನೂ ಆಗಲ್ಲ ಕಣೆ, ಸುಮ್ಮನೆ ಇರು. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಅಂದ್ಮ್ಯಾಕೆ ನಿಮ್ಮ ಮುಗ್ದಾಗೆ ದಿಗ್ಲಿ ಅದಕ್ಕೆ ಕಾಣಿಸ್ತೈತೆ. ದಿಗ್ಲ ಹಾಗೇನೂ ಇಲ್ವಲ್ಲ. ಅಕ್ಕ, ನಂತವ ಹೆಂಗೋ ಸಂಭಾಳಿಸ್ಬಿಡ್ಬೋದು, ಆದರೆ ಹೊಸ ಯೋಚನೆ ಮಾಡಿ ನೋಡಿ. ರಾಮಣ್ಣ ಏನಾನ ಕಲಿಯೋಕ್ಕೆ ಶುರು ಮಾಡಿದ್ರೆ ಸಾನೆ ಕಷ್ಟ ಆಗ್ತೈತೆ. ಆಮ್ಯಾಕೆ ಸಾನೆ ವಿಷಯಗಳನ್ನ ಕಳ್ಕೋಬೇಕಾಗ್ತೈತೆ. ಅವನು ಕಲಿಯೋದಿಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು ಕಣೆ. ಆದರೆ ನೀನು ಹೇಳೋದು ನೋಡಿದ್ರೆ ಯಾವುದಕ್ಕೂ ಹುಷಾರಾಗಿರೋದೇ ಒಳ್ಳೆಯದು. ಹ್ಞೂ ಅಕ್ಕ, ಬರೋಕ್ಕೂ ಮುಂಚೆಯ ತಡೆಯೋದೇ ಬುದ್ಧಿವಂತಿಕೆ. ನಿಮಗೇನಾನ ಕುಡಿಯೋಕ್ಕೆ ತಿನ್ನೋಕ್ಕೆ ತಗೊಂಬರ್ಲ ಅಕ್ಕ? ಸರಿ. ಬಾಸ್ ನೋಡಿದ್ರೆ ಹಿಂಗ್ ಉಣ್ತಾವ್ರೆ. ನನ್ನ ಹಸು ಯಾರು ತವಿ ಹೇಳ್ಕೊಳ್ಳಪ್ಪ. ಅಯ್ಯೋ ಆಂಜನೇಯ. ಅಣ್ಣ ಇವತ್ತು ಅಡುಗೆ ಮಾಡು ಅಂತಂದ್ರೆ ನನ್ನಿಂದ ಆಗಕ್ಕಿಲ್ಲ ಅಟ್ಟೆ. ಅಲ್ಲಿ ನೋಡು ನಿನ್ನ ದೋಸ್ತು ನಿನ್ನ ಬಿಟ್ಬಿಟ್ಟು ಏಟ್ ಆರಾಮಕ್ಕೆ ಮೇಯ್ತಾವ್ರೆ ಅಂತ. ಈಗ ಕಷ್ಟ ಯಾರಿಗೆ ಅಂತ ಗೊತ್ತೈತಲ್ಲ, ಹೋಗು ಮನೆಗೆ ಹೋಗಿ ಊಟ ಮಾಡ್ಕೊಂಬ. ಏಯ್ ಸುಮ್ಕಿರ್ಲ, ಮನೆಗೆ ಹೋದ್ರೆ ಮೇಡಮ್ ಬುಡಕ್ಕಿಲ್ಲಕ್ಕಲ್ಲ. ಯಾವಾಗ ಕಲಿತೀರ ಉತ್ತರ ಕೊಡಿ ಅಂತ ಒಂದೇ ಸಮಯ ಕೇಳ್ತಾರೆ. ಮಂಜ ಒಂದು ಕೆಲಸ ಮಾಡೋ, ನೀನೇ ಮನೆಗೆ ಹೋಗ್ಬಿಟ್ಟು ಊಟ ತಂದ್ಬಿಡು. ಏನೂ ಬೇಕಾಗಿಲ್ಲ, ನಾನೇ ಊಟ ತಂದಿದ್ದೀನಿ. ನಮ್ಮರೆ ನೀವು ಇಲ್ಲಿ? ನಾನೇ ನನ್ನ ಗಂಡ ಉಪವಾಸ ಬೀಳಬಾರ್ದು ಅಂತ ಊಟ ತಂದಿದ್ದೀನಿ. ಅಣ್ಣ ಅದಕ್ಕೆ ನೀವು ಮಾತಾಡ್ತೀರಿ, ನಾವು ಅಲ್ಲಿ ಗಂಟ ಹೋಗ್ಬತ್ತೀನಿ. ಹಾಂ ಲೇ ಮುಂಚೆ ಇಲ್ಲ ನಮ್ಮರೆ ಇರಿ, ನಾನುವೇ ಅಲ್ಲಿ ಗಂಟ ಹೋಗ್ಬತ್ತೀನಿ. ಪೈಲ್ವಾನ್ರೆ ನಿಂತ್ಕೊಳ್ಳಿ. ನಮ್ಮರೆ ಈಗ ನೀವೇನು ಕೇಳ್ತೀರ ನಂಗೆ ಗೊತ್ತು. ನನಗೆ ಕಲಿಯೋಕ್ಕೆಲ್ಲ ಹಾಕಿಲ್ಲ, ಈ ವಿದ್ಯಾಭ್ಯಾಸಲ್ಲಿ ಆಗಿ ಬರೋಕ್ಕಿಲ್ಲ. ಹೊಸಿ ಅರ್ಥ ಮಾಡ್ಕೊಳ್ಳಿ. ನೀವು ಪದೇ ಅದನ್ನೇ ಕೇಳ್ತೀರ, ನಾನು ಏನು ಹೇಳಿ? ಅದಕ್ಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ. ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿ. ಹೇಳಿ. ಸರಿ, ಇನ್ಮೇಲೆ ನೀವು ಹೇಳ್ದಾಗೆ ನಿಮ್ಮನ್ನ ಕಲೀರಿ ಅಂತ ನಾನು ಹಿಂಸೆ ಮಾಡಲ್ಲ. ಆದರೆ ನೀವೊಂದು ಕೆಲಸ ಮಾಡಬೇಕು. ಕೆಲಸ ತಾನೇ, ಹೇಳಿ ಯಾವ ಕೆಲಸ ಬೇಕಾದ್ರೂ ಮಾಡಾಕ್ತೀನಿ. ಮೊದಲು ಹೇಳೋದನ್ನು ಕೇಳಿ. ನಿಮಗೆ ಓದು ಬರಹ ಕಲಿಯೋಕೆ ಆಸಕ್ತಿ ಇಲ್ಲ, ಸರಿ. ಹಾಗಿದ್ರೆ ನನಗೂ ನಿಮಗೂ ಪಂದ್ಯ. ಪಂದ್ಯನಾ? ಹೌದು, ಆದರೆ ಕುಸ್ತಿ ಪಂದ್ಯ ಅಲ್ಲ, ಬುದ್ಧಿ ಪಂದ್ಯ. ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓದದೇ ಇರೋದ್ರಿಂದ ಏನೂ ಲಾಸ್ ಇಲ್ಲ ಅಂತ ನೀವು ನನಗೆ ಪ್ರೂವ್ ಮಾಡಬೇಕು. ಆದರೆ ನಾನೇನಾದರೂ ಓದೋದ್ರಿಂದ ಹೆಚ್ಚು ಲಾಭ ಅಂತ ಪ್ರೂವ್ ಮಾಡಿದ್ರೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಏನು? ಅಂದರೆ ನಿಮ್ಮ ಪ್ರಕಾರ ಅನುಭವನ ಅಥವಾ ವಿದ್ಯಾಭ್ಯಾಸನ ಅಂತ ಪಂದ್ಯ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಲ್ವರಾ? ಹಾಗೆ ಅಂದ್ಕೊಳ್ಳಿ. ನನ್ನ ಅನುಭವದ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಗೆಲ್ಲಕ್ಕಿಲ್ಲ. ಸುಮ್ಕೆ ಪಂದ್ಯ ಕಟ್ಟಿ ಕಳ್ಕತ್ತೀರ ಅಷ್ಟೇ. ಹಾಗಾದರೆ ಪಂದ್ಯ ಕಟ್ಟಿ. ನಾನೇನಾರ ಸೋತ್ರೆ ಓದೋದು ಕಲಿಬೇಕಾ? ಏನು ಭಯನಾ? ಒಪ್ಕೋತೀರಾ?
ಸರಿ ಒಪ್ಕೋತೀನಿ.